ನಮಸ್ಕಾರ ಟ್ರೇಡರ್ಸ್ ಗುರುಕುಲ್ ಸೆಂಟರ್ನ ಹೊಸ ವಿಡಿಯೋಗೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತಿನ ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಲಿದೆ. ದಯವಿಟ್ಟು ಎಲ್ಲರೂ ಕೂಡ ಸ್ಕಿಪ್ ಮಾಡ್ದಲೇ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ. ಸೊ ಈ ವಿಡಿಯೋದಲ್ಲಿ ಇವತ್ತು ನಾನು ಏನು ತಿಳಿಸ್ಕೊಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ದೊಡ್ಡ ಮಟ್ಟದ ಲಾಸಸ್ನ ಕಡಿಮೆ ಮಾಡುವಂಥ ಸೀಕ್ರೆಟ್ಸ್ ನಾನು ಇವತ್ತು ನಿಮಗೆಲ್ಲರೂ ಕೂಡ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಬಿಗಿನರ್ಸ್ ಎಲ್ಲರೂ ಕೂಡ ಮಾರ್ಕೆಟಿಗೆ ಬಂದಾಗ ಅವರ ಒಂದು ವ್ಯೂ ಏನಿರುತ್ತೆ, ದೊಡ್ಡ ಮಟ್ಟದಲ್ಲಿ ಪ್ರಾಫಿಟ್ ಮಾಡಬೇಕು ಅನ್ನೋ ಒಂದು ಆಲೋಚನೆಯಲ್ಲಿರ್ತಾರೆ. ಆದರೆ ಯಾವತ್ತೂ ಕೂಡ ಅವರು ಲಾಸಸ್ ಬಗ್ಗೆ ಗಮನ ಹರಿಸೋದೇ ಇಲ್ಲ. ಸೊ ಲಾಸಸ್ ಮೇಲೆ ತುಂಬ ಗಮನ ನೀವು ಇಡಲೇಬೇಕಾಗತ್ತೆ, ಇಲ್ಲಾಂದರೆ ಮಾರ್ಕೆಟಲ್ಲಿ ಪ್ರಾಫಿಟ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಸೊ ಇವತ್ತು ನಿಮಗೆ ಈ 3 ವಿಚಾರ, ಈ 3 ರೂಲ್ಸ್, ಡಿಸಿಪ್ಲಿನ್ ರೂಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ. ಈ 3 ಡಿಸಿಪ್ಲಿನ್ ರೂಲ್ಸ್ ನಿಮ್ಗೆ ಗೊತ್ತಿಲ್ಲ ಅಂತ ಹೇಳಿದ್ರೆ ನೀವು ಟ್ರೇಡಿಂಗ್ ಮಾಡ್ತಾ ಇಲ್ಲ, ಗ್ಯಾಮ್ಲಿಂಗ್ ಮಾಡ್ತಾ ಇಲ್ಲ. ಬನ್ನಿ ತಿಳ್ಕೊಳ್ಳೋಣ ಆ 3 ರೂಲ್ಸ್ ಏನು ಅಂತ. ಸೊ ಮೊದಲನೇದಾಗಿ ರಿಸ್ಕ್ ರಿವಾರ್ಡ್ ರೇಷಿಯೋ. ರಿಸ್ಕ್ ರಿವಾರ್ಡ್ ರೇಷಿಯೋ ಎಲ್ಲ ವಿಡಿಯೋಸ್ಗಳಲ್ಲಿ ನೀವು ಕೇಳಿರ್ತೀರ ರಿಸ್ಕ್ ರಿವಾರ್ಡ್ ರೇಷಿಯೋ ಅಂದರೆ ಏನು ಅಂತ. ಬಟ್ ಇವತ್ತು ನಾನು ನಿಮಗೆ ಸ್ಪೆಷಲಾಗಿ ಇದು ಯಾವ ಥರ ವರ್ಕ್ ಆಗುತ್ತೆ ಅಂತ ಎಕ್ಸಾಂಪಲ್ ಮೂಲಕ ತೋರಿಸ್ಕೊಡ್ತೀನಿ. ಟ್ರೇಡಿಂಗ್ ಇಸ್ ಆಲ್ ಅಬೌಟ್ ಒಂದು ಪ್ರಿಡಿಕ್ಷನ್ ಮತ್ತು ಒಂದು ಪ್ರೊಬಬಿಲಿಟಿ ಆಗಿರುತ್ತೆ. ಈ ಟ್ರೇಡಿಂಗ್ ಅನ್ನೋದು ಎಷ್ಟೇ ನಿಮಗೆ 5 ವರ್ಷ ಎಕ್ಸ್ಪೀರಿಯನ್ಸ್ ಆಗಿರ್ಬೋದು, 10 ವರ್ಷ ಎಕ್ಸ್ಪೀರಿಯನ್ಸ್ ಆಗ್ಬೋದು, 15 ವರ್ಷ ಎಕ್ಸ್ಪೀರಿಯನ್ಸ್ ಆಗಿದ್ರು ಕೂಡ ನೀವು ಮಾರ್ಕೆಟ್ ಹಿಂಗೆ ಹೋಗುತ್ತೆ, ಮಾರ್ಕೆಟ್ ಇಷ್ಟೇ ಮೇಲೆ ಹೋಗುತ್ತೆ, ಇಷ್ಟೇ ಕೆಳಗೆ ಹೋಗುತ್ತೆ ಅಂತ ಪ್ರಿಡಿಕ್ಟ್ ಮಾಡೋಕ್ಕೆ ಆಗೋದೇ ಇಲ್ಲ. ಸೊ ಯಾಕೆಂದರೆ ಮಾರ್ಕೆಟಲ್ಲಿ ಯಾವುದು ಕೂಡ 100% ಶೋರ್ ಅಲ್ಲ, SL ಹಿಟ್ ಆಗೇ ಆಗುತ್ತೆ. ಸೊ ನೀವೇನು ಮಾಡಬೇಕು ಅಂತ ಹೇಳಿದ್ರೆ ಈ ರಿಸ್ಕ್ ರಿವಾರ್ಡ್ ರೇಷಿಯೋನ ಫಾಲೋ ಮಾಡಲೇಬೇಕಾಗತ್ತೆ ಮಾರ್ಕೆಟಲ್ಲಿ. ಸೊ ಮಾರ್ಕೆಟ್ ಟ್ರೇಡಿಂಗ್ ಈಸ್ ಆಲ್ ಅಬೌಟ್ ಪ್ರೊಬಬಿಲಿಟಿ. ಸೊ ನಿಮ್ಮ ಹತ್ರ ಯಾವುದಾದ್ರು ಒಂದು ಸ್ಟ್ರಾಟಜಿ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಟ್ರಾಟಜಿ ನೀವು 100% ವರ್ಕ್ ಆಗೋದೇ ಇಲ್ಲ. ಅದರಲ್ಲಿ ನೀವು ಮಿನಿಮಮ್ ಒಂದು 60-40 ರೇಷಿಯೋದಲ್ಲಿ ನೀವು ಪ್ಲೇ ಮಾಡಲೇಬೇಕಾಗತ್ತೆ. ಸೊ ಪ್ರೊಬಬಿಲಿಟಿ ಬೇಸ್ ನಿಮ್ಮ ಹತ್ರ ಯಾವುದಾದ್ರು ಒಂದು ಸ್ಟ್ರಾಟಜಿ ಇದೆ ಅಂತ ತಿಳ್ಕೊಳ್ಳಿ. ಆ ಸ್ಟ್ರಾಟಜಿ ನಿಮಗೆ ಎಷ್ಟು ಬಾರಿ ಮಾರ್ಕೆಟಲ್ಲಿ ನೀವು ಅಪ್ಲೈ ಮಾಡಿದಾಗ ಎಷ್ಟು ಬಾರಿ ಅದು ಪ್ರಾಫಿಟ್ ಕೊಡುತ್ತೆ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಬನ್ನಿ ನೋಡೋಣ ಈ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋ ಎಕ್ಸಾಂಪಲ್ ಮೂಲಕ ಯಾವ ರೀತಿ ವರ್ಕ್ ಆಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಇವಾಗ ಈ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ರಿಸ್ಕ್ ರಿವಾರ್ಡ್ ರೇಷಿಯೋ ಎಷ್ಟಿರಬೇಕು ಅಂತ ಹೇಳಿದ್ರೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಬಂದು ಆಲ್ವೇಸ್ ನಿಮಗೆ 1:3 ಇರಬೇಕು. ಸೊ ಫಾರ್ ಎಕ್ಸಾಂಪಲ್ ನಿಮ್ಮ ಒಂದು ರಿಸ್ಕ್ ಡೈಲಿ ಬಂದು 1000 ರೂಪೀಸ್ ಆದರೆ ನಿಮ್ಮ ರಿವಾರ್ಡ್ ಬಂದು ಆಲ್ವೇಸ್ 3000 ರೂಪೀಸ್ ಆಗಿರಬೇಕಾಗುತ್ತೆ. ಓಕೆ, ಸೊ ಎಕ್ಸಾಂಪಲ್ ನೋಡೋಣ. ಈಗ ಒಂದು ಮಂತಲ್ಲಿ ನಾವು 10 ಟ್ರೇಡ್ ಮಾಡ್ತೀವಿ ಅಂತ ತಿಳ್ಕೊಳ್ಳಿ. ಆ 10 ಟ್ರೇಡಲ್ಲಿ ಎಷ್ಟು ಟ್ರೇಡ್ ಪಾಸ್ ಆದರೆ, ಎಷ್ಟು ಟ್ರೇಡ್ ಫೇಲ್ ಆದರೆ ನಿಮಗೆ ಈ ಒಂದು ರೇಷಿಯೋ ಮ್ಯಾಚ್ ಆಗುತ್ತೆ ಅಂತ ನೋಡೋಣ ಬನ್ನಿ. ಸೊ 1 ಮಂತಲ್ಲಿ ನಿಮಗೆ 10 ದಿನ ಟ್ರೇಡ್ ಮಾಡಿದ್ರ ಅಂತ ತಿಳ್ಕೊಳ್ಳಿ. ಆ 10 ದಿನದಲ್ಲಿ ನೀವು ಮೊದಲನೇ ಬಾರಿ ಒಂದು ಟ್ರೇಡ್ ತೊಗೊಂಡಿದ್ದೀರ ಅಂತ ತಿಳ್ಕೊಳ್ಳಿ. ಆ ಟ್ರೇಡ್ ನಿಮಗೆ ಫಸ್ಟು SL ಹಿಟ್ ಆಗುತ್ತೆ. ಸೊ SL ಹಿಟ್ ಆದಾಗ ನಾವು ಎಷ್ಟು SL ತೊಗೋತಾ ಇದ್ದೀವಿ, ನಮ್ಮ ಲಾಸ್ ಬಂದು 1000. ಸೊ ಎರಡನೇ ಟ್ರೇಡ್ ತೊಗೊತೀರಾ, ಎರಡನೇ ಟ್ರೇಡ್ ತೊಗೊಂಡಾಗಲೂ ಕೂಡ ನಿಮಗೆ ಆ ಎರಡನೇ ಟ್ರೇಡ್ ಕೂಡ ನಿಮಗೆ ಲಾಸ್ ಹಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ಮೂರನೇ ಟ್ರೇಡ್ ನೀವು ತೊಗೊಂಡಾಗಲೂ ಕೂಡ ನಿಮಗೆ ಇನ್ನೂ 1000 ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ ನಾಲ್ಕನೇ ಟ್ರೇಡ್ ನೀವು ಪ್ಲೇಸ್ ಮಾಡಿದಾಗ, 4ನೇ ಟ್ರೇಡ್ ಪ್ರಾಫಿಟ್ ಕೊಟ್ಟಾಗ ನೀವು 1:3 ಕ್ಯಾಪ್ಚರ್ ಮಾಡಿದಾಗ ನೀವು 3000 ರೂಪೀಸ್ ಪ್ರಾಫಿಟ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಸೊ 5ನೇ ಟ್ರೇಡ್ ನೀವು ಪ್ಲೇಸ್ ಮಾಡ್ತೀರಾ. ಸೊ 5ನೇ ಟ್ರೇಡ್ ಪ್ಲೇಸ್ ಮಾಡಿದಾಗ ಮತ್ತು ನಿಮ್ಮ SL ಹಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಓಕೆ, ಸೊ 6ನೇ ಟ್ರೇಡ್ ಕೂಡ ನೀವು ಪ್ಲೇಸ್ ಮಾಡ್ತೀರಾ. 6ನೇ ಟ್ರೇಡ್ ಪ್ಲೇಸ್ ಮಾಡಿದಾಗ ಕೂಡ ನಿಮಗೆ ಇನ್ನೊಂದು SL ಹಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ 7ನೇ ಟ್ರೇಡ್ ಕೂಡ ನೀವು ಪ್ಲೇಸ್ ಮಾಡ್ತೀರಾ, ಅದು ಕೂಡ ನಿಮಗೆ SL ಹಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ 8ನೇ ಟ್ರೇಡ್ ಬಂದು ನಿಮಗೆ 1:3 ಕ್ಯಾಪ್ಚರ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿಗೆ ನಿಮಗೆ 3000 ರೂಪಾಯಿ ಲಾಭ ಆಗುತ್ತೆ. ಸೊ 9ನೇ ಟ್ರೇಡ್ ಕೂಡ ನಿಮಗೆ ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಅಲ್ಲೂ ಕೂಡ ನಿಮಗೆ 3000 ಪ್ರಾಫಿಟ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ 10ನೇ ಟ್ರೇಡ್ ಕೂಡ ನಿಮಗೆ 3000 ಪ್ರಾಫಿಟ್ ಆಯಿತು ಅಂದರೆ 1:3 ನೀವು ಕ್ಯಾಪ್ಚರ್ ಮಾಡಿದ್ದೀರಾ ಅಂದರೆ, ಸೊ ಟೋಟಲ್ ನೀವು 1, 2, 3, 4. ಸೊ 4 × 3 3000. ಸೊ 12,000 ರೂಪೀಸ್ ನೀವು
ಪ್ರಾಫಿಟ್ ಮಾಡಿದ್ದೀರಾ, 4 ದಿನ ನೀವು ಪ್ರಾಫಿಟ್ನ ಬುಕ್ ಮಾಡಿದ್ದೀರಾ, ಇನ್ನು ಉಳಿದಿರೋ 6 ದಿನ ನೀವು ಲಾಸ್ ಬುಕ್ ಮಾಡಿದ್ದೀರಾ. ಸೊ ಟೋಟಲ್ ನಿಮಗೆ 6000 ರೂಪೀಸ್ ಲಾಸ್ ಆಗಿದೆ. ಸೊ 1 ಮಂತಲ್ಲಿ 10 ಟ್ರೇಡ್ ತೊಗೊಂಡಿದ್ದೀರಾ, 10 ಟ್ರೇಡಲ್ಲಿ ನಿಮಗೆ 4 ಟ್ರೇಡ್ ಪಾಸ್ ಆಗಿದೆ, 6 ಟ್ರೇಡ್ ಫೇಲ್ ಆಗಿದೆ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ 6 ಟ್ರೇಡ್ ಫೇಲ್ ಆದಾಗ ನಿಮಗಾಗೋ ಪ್ರಾಫಿಟ್ ಬಂದು 12000 ರೂಪೀಸ್ ನಿಮಗೆ ಪ್ರಾಫಿಟ್ ಆಗುತ್ತೆ. ಸೊ ಲಾಸ್ ಆದಾಗ ನಿಮಗೆ 6000 ಲಾಸ್ ಆಗಿದೆ. ಸೊ ಟೋಟಲ್ ನಿಮಗೆ 6000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಸೊ ಇಲ್ಲಿ ನೀವೇನು ಮಾಡಿದ್ದೀರಾ, ಮೇನ್ ಇಂಪಾರ್ಟೆಂಟ್ ಥಿಂಗಾಗಿ ನೀವು ಇಲ್ಲಿ ಮೇಂಟೈನ್ ಮಾಡಿರೋದು 1:3 ರಿಸ್ಕ್ ರಿವಾರ್ಡ್ ರೇಷಿಯೋನ ನೀವು ಫಾಲೋ ಮಾಡಿದ್ದೀರಾ. ಸೊ ಹಾಗಾಗಿ ನಿಮ್ಮ ಒಂದು ರಿಸ್ಕ್ ರಿವಾರ್ಡ್ ನೀವು ಮೇಂಟೈನ್ ಮಾಡಿದಾಗ ನೀವು ತಗೊಳ್ಳೋ 10 ಟ್ರೇಡಲ್ಲಿ 6 ಟ್ರೇಡ್ ಕೂಡ ನೀವು ಫೇಲ್ ಆದರೆ 4 ಟ್ರೇಡ್ ಪಾಸ್ ಆದರೂ ಕೂಡ ಡೆಫಿನೆಟ್ಲಿ ನೀವು ಪ್ರಾಫಿಟಲ್ಲಿ ಹೊರಗೆ ಬರ್ತೀರಾ. ಸೊ ಎರಡನೆಯ ರೂಲ್ ಏನು ಅಂತ ನಾವು ತಿಳ್ಕೊಳ್ಳೋಣ ಬನ್ನಿ. ಸೊ ರಿಸ್ಕ್ ಪರ್ ಟ್ರೇಡ್. ಸೊ ರಿಸ್ಕ್ ಪರ್ ಟ್ರೇಡ್ ಅಂದರೆ ಏನು? ಫಾರ್ ಎಕ್ಸಾಂಪಲ್, ಸೊ ರಿಸ್ಕ್ ಪರ್ ಟ್ರೇಡ್ ಅಂದರೆ ಸೊ ನಿಮ್ಮ ಕ್ಯಾಪಿಟಲ್ 1 ಲಕ್ಷ ಇದೆ ಅಂತ ತಿಳ್ಕೊಳ್ಳಿ. ಆ 1 ಲಕ್ಷಕ್ಕೆ ಒಂದು ದಿನದಲ್ಲಿ ನೀವು ಎಷ್ಟು ಲಾಸ್ನ ಬೇರ್ ಮಾಡೋಕ್ಕೆ ನೀವು ರೆಡಿ ಇದ್ದೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಓಕೆನಾ? ಇವಾಗ ತುಂಬ ಬಿಗಿನರ್ಸ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಅವರು ಲಾಸಸ್ ಬಗ್ಗೆ ಅವ್ರಿಗೆ ಗಮನನೇ ಇರೋದಿಲ್ಲ. ಸೊ 1 ಟ್ರೇಡ್ ಪ್ಲೇಸ್ ಮಾಡ್ತಾರೆ, ಅವರಿಗೆ ಲಾಸ್ ಹಿಟ್ ಆಗುತ್ತೆ, ಸೊ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ, ಮತ್ತು ಅವ್ರು ಇನ್ನೊಂದು ಟ್ರೇಡ್ ಕೂಡ ಪ್ಲೇಸ್ ಮಾಡ್ತಾರೆ, ಅದು ಕೂಡ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ಇಲ್ಲಿ 2 ಟ್ರೇಡ್ ಸ್ಟಾಪ್ ಲಾಸ್ ಹಿಟ್ ಆದಾಗ ಕೂಡ ಮತ್ತೆ ಇನ್ನೊಂದು ಟ್ರೇಡ್ ಪ್ಲೇಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ, ಅಂದರೆ ಓವರ್ ಟ್ರೇಡಿಂಗ್ ಸ್ಟಾರ್ಟ್ ಮಾಡ್ತಾರೆ. ಸೊ ದಯವಿಟ್ಟು ಓವರ್ ಟ್ರೇಡಿಂಗನ್ನು ಸ್ಟಾಪ್ ಮಾಡಿ. ಸೊ 1 ಟ್ರೇಡ್ ಯಾವಾಗಾದರೂ ನಿಮಗೆ ಲಾಸ್ ಹಿಟ್ ಆಯಿತು ಅಂತ ಹೇಳಿದ್ರೆ ಅವತ್ತಿನ ದಿನನ ದಯವಿಟ್ಟು ಕ್ಲೋಸ್ ಮಾಡಿ. ಓಕೆ, ಈಗ ನೋಡಿ ನಿಮ್ಮ ಒಂದು ರಿಸ್ಕ್ ಪರ್ ಟ್ರೇಡ್ ಬಂದು ಫಾರ್ ಎಕ್ಸಾಂಪಲ್ ಸೊ ನಿಮ್ಮ ಕ್ಯಾಪಿಟಲ್ ಸೊ 1 ಲ್ಯಾಕ್ ಇತ್ತು ಅಂತ ತಿಳ್ಕೊಳ್ಳಿ. ಈ 1 ಲಕ್ಷ ಬಂದು ಈ 1 ಲಕ್ಷಕ್ಕೆ ನೀವು ಮ್ಯಾಕ್ಸಿಮಮ್ ರಿಸ್ಕ್ ಪರ್ ಟ್ರೇಡ್ ಮಾಡಬೇಕಾಗಿರೋದು 2% ಮಾತ್ರ. ಸೊ ಈ 1 ಲಕ್ಷಕ್ಕೆ ನಿಮಗೆ 2% ಅಂತ ಹೇಳಿದ್ರೆ 2000 ಮಾತ್ರ ನೀವು ರಿಸ್ಕನ್ನ ಬೇರ್ ಮಾಡಬೇಕಾಗುತ್ತೆ ದಿನದಲ್ಲಿ. ಸೊ ನಿಮ್ಮ ಒಂದು ಟ್ರೇಡ್ ಯಾವ ಥರ ಇರಬೇಕಾಗುತ್ತೆ ಅಂದರೆ, ಈಗ ದಿನದಲ್ಲಿ 2 ಟ್ರೇಡ್ ನೀವು ಪ್ಲೇಸ್ ಮಾಡ್ತಾ ಇದ್ದೀರಾ ಅಂದರೆ 2 ಟ್ರೇಡ್ ನೀವು ಪ್ಲೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದ್ರೆ, ಸೊ 1 ಟ್ರೇಡಲ್ಲಿ 1000 ರಿಸ್ಕ್ ಇಟ್ಕೊಳ್ಳಿ, ಸೊ ಇನ್ನೂ 1 ಟ್ರೇಡಲ್ಲಿ ಇನ್ನೊಂದು 1000 ರಿಸ್ಕ್ ಇಟ್ಕೊಳ್ಳಿ. ಓಕೆ, ಸೊ 1 ಟ್ರೇಡಲ್ಲಿ ನೀವು ಪ್ಲೇಸ್ ಮಾಡ್ತೀರಾ, ಫಸ್ಟ್ SL ಹಿಟ್ ಆಗುತ್ತೆ, ನಿಮಗೆ 1000 ಲಾಸ್ ಆಗುತ್ತೆ ಅಂತ ತಿಳ್ಕೊಳ್ಳಿ. ಸೊ 2ನೇ ಟ್ರೇಡು ನಿಮಗೆ ಮತ್ತೆ ಪ್ಲೇಸ್ ಮಾಡ್ತೀರಾ ಅಂತ ತಿಳ್ಕೊಳ್ಳಿ, ಅದು ನಿಮಗೆ ಪ್ರಾಫಿಟ್ ಕೊಡ್ತು ಅಂತ ತಿಳ್ಕೊಳ್ಳಿ. ಸೊ ನಾನು ಮುಂಚೆ ತಿಳಿಸಿರೋ ಪ್ರಕಾರ ರಿಸ್ಕ್ ರಿವಾರ್ಡ್ ರೇಷಿಯೋನ ನೀವು ಫಾಲೋ ಮಾಡಿದ್ರೆ, ರಿಸ್ಕ್ ರಿವಾರ್ಡ್ ರೇಷಿಯೋ ಪ್ರಕಾರ 1:3 ನೀವು ಕ್ಯಾಪ್ಚರ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಸೊ ನಿಮಗೆ ಇಲ್ಲಿ 3000 ರೂಪೀಸ್ ಪ್ರಾಫಿಟ್ ಆಗುತ್ತೆ. ಕರೆಕ್ಟಾ? ಸೊ ಟೋಟಲ್ ನಿಮಗೆ 2000 ರೂಪೀಸ್ ನೀವು ಪ್ರಾಫಿಟಿಗೆ ಬರ್ತೀರಾ. ಸೊ ಯಾವಾಗಲೂ ಅಷ್ಟೇ, ಕಳ್ಕೊಳ್ಳುವಾಗ ನೀವು ಕಡಿಮೆ ಕಳ್ಕೊಬೇಕಾಗತ್ತೆ, ಪಡೆಯುವಾಗ ನೀವು ಜಾಸ್ತಿ ಪಡಿಬೇಕಾಗುತ್ತೆ. ದಿಸ್ ಇಸ್ ಹೌ ಇಟ್ ಈಸ್. ಇಲ್ಲಿ ನೋಡಿ 1:3 ಅಂದರೆ ಈ ಥರ ವರ್ಕ್ ಆಗುತ್ತೆ. ನೀವು ಕಳ್ಕೊಂಡಾಗ 1000 ಕಳ್ಕೊಂಡ್ರಿ, ಸೊ ಪಡೆಯುವಾಗ 3000 ಮಾಡಿದ್ದೀರಾ ಅಂದರೆ ಓವರಾಲ್ ನೀವು ಡೆಫಿನೆಟ್ಲಿ ಪ್ರಾಫಿಟಿಗೆ ಬಂದೇ ಬರ್ತೀರಾ. ದಿಸ್ ಇಸ್ ಹೌ ಇಟ್ ಈಸ್ ರಿಸ್ಕ್ ಪರ್ ಟ್ರೇಡ್. ಓಕೆ, ಸೊ 3ನೇ ಪಾಯಿಂಟ್ ತಿಳ್ಕೊಳ್ಳೋಣ ಬನ್ನಿ. ಸೊ ವಿನ್ ಲಾಸ್ ರೇಷಿಯೋ. ಸೊ ವಿನ್ ಲಾಸ್ ರೇಷಿಯೋ ಅಂದ್ರೇನು? ವಿನ್ ಲಾಸ್ ರೇಷಿಯೋ ಅಂದರೆ ಸೊ ನೀವು ಟೋಟಲ್ 10 ಟ್ರೇಡ್ ತೊಗೊಂಡಿದ್ದೀರಾ ಅಂತ ತಿಳ್ಕೊಳ್ಳಿ. ಆ 10 ಟ್ರೇಡಲ್ಲಿ ನಿಮ್ಮ ವಿನ್ನಿಂಗ್ ರೇಷಿಯೋ ಎಷ್ಟಿದೆ ನೀವು ತೊಗೊಂಡಿರೋ ಟ್ರೇಡಲ್ಲಿ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಇದು ನಮ್ಮ ಪ್ರಕಾರ ನಿಮ್ಮ ಒಂದು ವಿನ್ ಲಾಸ್ ರೇಷಿಯೋ ಬಂದು 60-40 ರೇಷಿಯೋದಲ್ಲೇ ಇರಬೇಕಾಗತ್ತೆ. ಸೊ ನಾವು ಮೊದಲನೇ ಎಕ್ಸಾಂಪಲ್ ರಿಸ್ಕ್ ರಿವಾರ್ಡ್ ರೇಷಿಯೋದಲ್ಲಿ ತೋರಿಸಿರೋ ಪ್ರಕಾರ ನಿಮಗೆ 60-40 ರೇಷಿಯೋದಲ್ಲಿ ನೀವೇ ನೋಡಿದ್ರಿ ಯಾವ ರೀತಿ ಈ ಒಂದು ರಿಸ್ಕ್ ರಿವಾರ್ಡ್ ರೇಷಿಯೋ ವರ್ಕ್ ಆಯಿತು, ಆಮೇಲೆ ನೀವು ಹೇಗೆ ಪ್ರಾಫಿಟಬಲ್ ಆಗಿ ಕನ್ವರ್ಟ್ ಆಗಿದ್ದೀರಾ ಅಂತ. ಸೊ ವಿನ್ ಲಾಸ್ ರೇಷಿಯೋ ಬಂದು 60-40 ಇದ್ದಾಗ ಡೆಫಿನೆಟ್ಲಿ ನಿಮಗೆ ಈ ಒಂದು ಪ್ರಾಫಿಟಬಲ್ ಜರ್ನಿನ ನೀವು ಇವತ್ತಿಂದನೇ ಸ್ಟಾರ್ಟ್ ಮಾಡ್ಬೋದು. ಸೊ ಈ 3 ಡಿಸಿಪ್ಲಿನ್ ರೂಲ್ಸ್ ನಿಮಗೆ ಇಷ್ಟ ಆಗಿದ್ದರೆ ಡೆಫಿನೆಟ್ಲಿ ನಮ್ಮಲ್ಲಿ ಹೈ ಪ್ರಾಬಬಿಲಿಟಿ ಸ್ಟ್ರಾಟಜಿಗಳನ್ನ ನಿಮಗೂ ಕೂಡ ನಾವು ತಿಳಿಸ್ಕೊಡ್ತೀವಿ, ಹೇಳ್ಕೊಡ್ತೀವಿ ಕೂಡ. ನಿಮಗೆ ಹಲವಾರು
ಡೌಟ್ಸ್ಗಳಿರ್ಬೋದು, ಟ್ರೇಡಿಂಗನ್ನು ಹೇಗೆ ಮಾಡೋದು, ಇನ್ವೆಸ್ಟ್ಮೆಂಟ್ ಹೇಗೆ ಮಾಡೋದು, ಪ್ರತಿಯೊಂದು ವಿಚಾರನೂ ನಾವು ಈ ಒಂದು ಟ್ರೇಡರ್ಸ್ ಗುರುಕುಲ್ ಸೆಂಟರಲ್ಲಿ ತಿಳಿಸ್ಕೊಡ್ತಾ ಇದ್ದೀವಿ. ಇವಾಗ ಕೆಳಗೆ ಕಾಣ್ತಾ ಇರೋಂಥ ಈ ನಂಬರ್ಗೆ ನೀವು ಕರೆ ಮಾಡಿ ನಿಮ್ಮ ಸ್ಲಾಟ್ಸ್ನ ಬುಕ್ ಮಾಡ್ಬೋದು. ಇಷ್ಟ ಆದರೆ ಈ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು. ನಮ್ಮ ಕೋರ್ಸಸ್ ಬಂದು ಬೇಸಿಕ್ಕಿಂದ ಸ್ಟಾರ್ಟ್ ಆಗುತ್ತೆ. ಸೊ ಬೇಸಿಕ್ ಕೋರ್ಸ್ ಬಂದು ಲೆವೆಲ್ 1 ಕೋರ್ಸ್ ನಿಮಗೆ 20 ಡೇಸ್ ಕ್ಲಾಸ್ ಇರುತ್ತೆ. ಫ್ರೈಡೆಯಿಂದ ಸ್ಟಾರ್ಟ್ ಆಗುತ್ತೆ. ಫ್ರೈಡೆ, ಸ್ಯಾಟರ್ಡೆ, ಸಂಡೇ ಕ್ಲಾಸ್ ಇರುತ್ತೆ. ಮಂಡೇ, ಟ್ಯೂಸ್ಡೇ ರಿವಿಷನ್ ಇರುತ್ತೆ. 15 ಡೇಸ್ ಪ್ರಾಕ್ಟಿಕಲ್ ಟ್ರೈನಿಂಗ್ ಇರುತ್ತೆ. ಸೊ ಈ ಕೋರ್ಸ್ನಲ್ಲಿ ನೀವು ಸ್ಟಾಕ್ ಸೆಲೆಕ್ಷನ್, IPO, ಫಂಡಮೆಂಟಲ್ ಟೆಕ್ನಿಕಲ್ ಅನಾಲಿಸಿಸ್, ಚಾರ್ಟ್ ಪ್ಯಾಟರ್ನ್ಸ್, ಫ್ಯೂಚರ್ ಆ್ಯಂಡ್ ಆಪ್ಷನ್ಸ್ ಇನ್ ಡೀಟೇಲಾಗಿ ಕಲ್ತ್ಕೊತೀರಾ. ಅದ್ರ ಜೊತೆಗೆ ವೇರಿಯಸ್ ಸ್ಟ್ರಾಟಜೀಸ್ ಕೂಡ ನಾವು ಹೇಳ್ಕೊಡ್ತೀವಿ. ಸೊ ಈ ಕೋರ್ಸಿಗೆ ನಾವು ಜಸ್ಟ್ 4500 ಚಾರ್ಜ್ ಮಾಡ್ತಾ ಇದ್ದೀವಿ. ಲೆವೆಲ್ 2 ಅಂದರೆ ಇನ್ನು ಅಡ್ವಾನ್ಸ್ಡ್ ಕೋರ್ಸ್. ಇದರಲ್ಲಿ ನಿಮಗೆ ಅಡ್ವಾನ್ಸ್ ಸ್ಟ್ರಾಟಜೀಸ್, ಥಿಯರೀಸ್, ಅಡ್ಜಸ್ಟ್ಮೆಂಟ್ಸ್, ಚಾರ್ಟ್ ಪ್ಯಾಟರ್ನ್ಸ್, ನೋ ಲಾ ಸ್ಟ್ರಾಟಜಿ, ಎಕ್ಸ್ಪೈರಿ ಡೇ ಸ್ಟ್ರಾಟಜಿ ವಿತ್ ಕಮಾಡಿಟೀಸ್, ಹಾಗೂ ಹೊಸದಾಗಿ ನಾವು ಕುಬೇರ ಕೂಡ ಇದರಲ್ಲಿ ಹೇಳ್ಕೊಡ್ತಾ ಇದ್ದೀವಿ. ಸೊ ಇದು 1 ಮಂತ್ ಕೋರ್ಸ್ ಇರುತ್ತೆ. ದಿನ ಬಿಟ್ಟು ದಿನ ಕ್ಲಾಸ್ ಇರುತ್ತೆ. ಕ್ರಿಪ್ಟೋ ಬಂದು ನಾವು ವರ್ಕ್ಶಾಪ್ಸ್ ಮಾಡ್ತೀವಿ. ಸೊ ನಿಮಗೆ ಫರ್ದರ್ ಡೀಟೇಲ್ಸ್ ಬೇಕು ಅಂದರೆ ನೀವು ಕೆಳಗಡೆ ಮೆನ್ಷನ್ ಮಾಡಿರೋ ನಂಬರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು.